ನಮಸ್ಕಾರ ಪ್ರೇಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳ ಆಯ್ಕೆಯ ಸಲುವಾಗಿ ಪೂರಸಭೆ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದಂತಹ ಹುಣಸೇಮರ ಸಾಹೇಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ವೀರಭದ್ರಪ್ಪ ಹಾಲಹರ್ವಿ, ಮೆಹಬೂಬ್ ಖಾನ್ ಪಠಾಣ್, ಶಂಕರ್ ಪವಾರ್, ಗಂಗಾಧರ್ ಪೆರೂರ್, ಅಹಮದ್ ಅರ್ಶಿಕೇರಿ ಹಾಗೂ ಬಾಷಾ ಸಾಬ್ ಮುದ್ಗಲ್ ಈ ಸಂದರ್ಭದಲ್ಲಿ ಮತ್ತು ಅನೇಕ ಜೆಡಿಎಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನನ್ನನ್ನು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮೇಲೆ ನಾವು ಜಿಲ್ಲೆಯಲ್ಲಿ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥವ್ರು, ಪಕ್ಷದ ಪ್ರಮುಖ ಮುಖಂಡರು ಎಲ್ಲರೂ ಸೇರ್ಕೊಂಡು ಇವತ್ತ ನೂತನ ಮತ್ತೆ ಪದಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ. ಇವತ್ತು ಧಾರವಾಡದ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ 82 ವಾರ್ಡ್ಗಳಿದಾವೆ. ಜಿಲ್ಲಾ ಕಮಿಟಿ ರಚನೆ, ತಾಲೂಕಾ ಕಮಿಟಿಗಳ ವಿಧಾನಸಭಾ ಕ್ಷೇತ್ರ ರಚನೆ, ಯುವ ಘಟಕ, ಮಹಿಳಾ ಘಟಕ, SC ಘಟಕ, ಹಿಂಗೆ ವಿವಿಧ ಘಟಕಗಳನ್ನ ಬೂತ್ ಲೆವೆಲ್ನಲ್ಲಿ ಪಕ್ಷವನ್ನು ಸಂಘಟನೆ ದೃಷ್ಟಿಯಿಂದ ಇವತ್ತು ಪೂರ್ವ ವಿಧಾನಸಭಾ ಕ್ಷೇತ್ರ, ಈ ಪೂರ್ವ ವಿಧಾನಸಭಾ ಕ್ಷೇತ್ರದ ಪ್ರಥಮ ಸಭೆಯನ್ನ ಇವತ್ತು ಕರೆಯಲಾಗಿದೆ. ಈ ಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ರು, ಮಾಜಿ ಶಾಸಕರು ಆಗಿದ್ದಾರೆ ಮತ್ತು ರಾಜ್ಯ ಪದಾಧಿಕಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ವೀರಭದ್ರಪ್ಪ ಹಾಲಹರ್ವಿ ಅವರು ಮತ್ತು ಎಲ್ಲ ಪಕ್ಷದ ಸ್ಥಳೀಯ ಆ ವಿಧಾನಸಭಾ ಕ್ಷೇತ್ರದ ಮುಖಂಡರ ಜೊತೆ ಚರ್ಚೆ ಮಾಡಿ ಇವತ್ತು ಜಿಲ್ಲೆಗೆ ಯಾರನ್ನ ಹಾಕಬೇಕು, ರಾಜ್ಯಕ್ಕೆ ಯಾರನ್ನ ಕಳಿಸ್ಬೇಕು ಮತ್ತು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳನ್ನು ಯಾರನ್ನ ಮಾಡಬೇಕು, ಮುಂದುವರಿಸಬೇಕು, ಬದಲಾವಣೆ ಮಾಡಬೇಕು, ಏನ್ ಮಾಡಬೇಕು ಅನ್ನುವಂಥ ಸಂಪೂರ್ಣ ಚರ್ಚೆಯನ್ನ ಇವತ್ತು ಮಾಡಿದೆ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ 2 ಪಕ್ಷಗಳ ಅಧಿಕಾರದಾಗಿದ್ದಾವೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ NDA ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ನಾವು ಸರ್ಕಾರದಲ್ಲಿಲ್ಲ, ಆದ್ರೂ ನಾವು ಹೋರಾಟವನ್ನಾದ್ರೂ ಮಾಡಿ ಜನರಿಗೆ ನ್ಯಾಯ ಕೊಡಬೇಕಾಗಿದೆ. ಇವತ್ತು ಹುಬ್ಬಳ್ಳಿ ನಗರ ಒಂದು ಕೊಳಗೇರಿಕಿನ ಹತ್ತಾಗಿದೆ. ಸುಮಾರು 80% ಕೊಳಗೇರಿಯಿಂದ ತುಂಬಿರ್ತಕ್ಕಂಥ ನಗರ ಆಗಿದೆ. ಯಾವ ರೀತಿಯಾಗಿ ನಗರವನ್ನು ಬೆಳೆಸಬೇಕನ್ನುವಂಥ ಮಾರ್ಗದರ್ಶನವಾಗಲಿ ಅಥವಾ ಯೋಜನೆಗಳಾಗಲಿ ವಿಚಾರಗಳಾಗಲಿ ಇಲ್ಲಿರ್ತಕ್ಕಂಥ ಶಾಸಕರುಗಳಿಗೆ ಇಲ್ಲ ಅಂತ ಅನ್ಸಾಕತ್ತೆ. ಯಾಕಂದ್ರೆ ಒಂದು ನಗರ ಅಭಿವೃದ್ಧಿ ಆಗ್ಬೇಕಾದ್ರೆ ಅದಕ್ಕೆ ಅನೇಕ ಶ್ರಮ ಪಡ್ಬೇಕು. ಇವತ್ತು ನಾವು ನೋಡ್ರಿ, ದಾವಣಗೆರೆಗೆ ಹೋಗ್ರಿ ಹೆಂಗಾಗಿದೆ, ಬೆಳಗಾವಿಗೆ ಹೋಗ್ರಿ ಹೆಂಗಾಗೈತಿ. ನಾವೊಂದು ಕಾಲಕ್ಕೆ ಬಿಜಾಪುರ ಅಂತಂದ್ರೆ ಅದ್ರ ನೀರು ಊರಿಲ್ಲ ಅಂತಿದ್ರು. ಗುಲ್ಬರ್ಗಕ್ಕೆ ಹೋಗ್ರಿ ಹೆಂಗಾಗೈತಿ. ಎಲ್ಲ ಜಿಲ್ಲೆಗಳು ಉದ್ಧಾರ ಆಗಿದಾವ. ಧಾರವಾಡ ಜಿಲ್ಲೆ ಮಾತ್ರ ನಮಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿಗಳಿಲ್ಲ ಮತ್ತು ಸರಿಯಾದ ರೀತಿಯಿಂದ ಈ ಶಾಪೋ ಅಥವಾ ಜನರ ನಿಷ್ಕ್ರಿಯತೆಯೋ ಅಥವಾ ಜನರ ನಿರ್ಣಾಯಕ ಮಾಡಿದ್ದು ತಪ್ಪು ಗೊತ್ತಿಲ್ಲ. ಆದ್ರೆ ನಾವು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ. ನಾವು ಅಧಿಕಾರ ಇಲ್ಲಾಂದ್ರೆ ಹೋರಾಟ ಮುಖಾಂತರ ಆದ್ರೂ ಮಾಡಿಸ್ಬೋದಲ್ಲ. ಏನು ಶಾಸಕರ ಕುಂತ ಸಹಿ ಮಾಡಿದ್ರೆ ನಡೀತದಂತೇನಿಲ್ಲ. ಹೋರಾಟ ಹಮ್ಮಿಕೋಬೇಕು, ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು ಮತ್ತು ಪಕ್ಷವನ್ನು ಸದೃಢವಾಗಿ ಬರುವಂಥ ಚುನಾವಣೆಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂತರ ಯಾರು ಆಗ್ತಾರಪ್ಪ ಅಂತ ಕೇಳಿದ್ರೆ ಜನ ಹೇಳೋದು ಯಾರಪ್ಪ ಅಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿನ ಯೋಗ್ಯ ಅನ್ನುವಂಥ ಸ್ಥಿತಿಯೊಳಗೆ ಎಲ್ಲ ಕಡೆ ಚರ್ಚೆ ಇದೆ. ಆದ್ರೆ ಬರೀ ಚರ್ಚೆ ಮಾಡಿದ್ರೆ ಆಗಲ್ಲ. ಪಕ್ಷದ ಕಾರ್ಯಕರ್ತರು ನಾಳೆ NDA ಅವ್ರು ಏನು ತೀರ್ಮಾನ ತಗೋತಾರೆ, ದೇವೇಗೌಡರು ಕುಮಾರಸ್ವಾಮಿ ಅವ್ರ ನಿರ್ಮಾಣಕ್ಕೆ ನಾವು ಬದ್ಧಾಗಿ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂಥದ್ದು ಆಂತರಿಕ ಒಂದು ವಿಚಾರ ಮಾಡಿಕೊಂಡು ಇವತ್ತು ಎಲ್ಲರೂ ಒಕ್ಕಟ್ಟಿನಿಂದ ನಾವು ಯಾರನ್ನೇ ನೇಮಕ ಮಾಡಲಿ, ಎಲ್ಲರೂ ಒಕ್ಕಟ್ಟಿನಿಂದ ಹೋಗ್ಬೇಕು, ಪಕ್ಷವನ್ನು ಸದೃಢವಾಗಿ ಮಾಡ್ಬೇಕು ಅನ್ನುವಂಥ ವಿಚಾರಕ್ಕೆ ಇವತ್ತು ಸೇರಿದ್ದೇವೆ ಅಂತ ಹೇಳಿ ಇಚ್ಛಪಡ್ತೀನಿ. ಇಲ್ಲಿ ಯಾರನ್ನೂ ನೇಮಕ ಮಾಡಿಲ್ಲ. ಅಹಮದ್ ಅರ್ಶಿಕೇರಿ ಅವರು ಇಲ್ಲಿವರೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಾರ ಮತ್ತು ಇನ್ನೂ ಕೆಲವರು ನಮ್ಮನ್ನು ಮಾಡ್ರಿ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದಾರ. ಈಗ ನಾನು ಅವಕಾಶ ನನಗೂ ಮಾಡಿದ್ರು, ನಾನು ಅಧ್ಯಕ್ಷಗಿರಿ ಮಾಡಿದ್ದೆ. ನಾನೇನು ಅವ್ರಿಗೆ ಮಾಡ್ರಿ ಅಂತ ಕಂಟಿನ್ಯೂಷನ್ ಮಾಡ್ರಿ ಅಂತ ನಾನು ಕೇಳಿಲ್ಲ. ಪಕ್ಷದ ನಿರ್ಣಯ ಏನೈತಿ ಅದಕ್ಕೆ ಬದ್ಧತೆ. ನನ್ನನ್ನು ಮತ್ತೆ ಮರಳಿ ಅಧ್ಯಕ್ಷನಾಗಿ ನೇಮಕ ಮಾಡಿದಾರ. ಅಲ್ಲಿ ಪಕ್ಷದ ನೀತಿ ತತ್ವ ಸಿದ್ಧಾಂತ ಏನು ಹೇಳಿರ್ತಾರ ಅದನ್ನ ಎಲ್ಲ ಕಾರ್ಯಕರ್ತರ ಮುಂದೆ ಕುಂತು ಚರ್ಚೆ ಮಾಡಿ ಮಾಡ್ತಕ್ಕಂಥ ಕೆಲಸ ಜವಾಬ್ದಾರಿ ಕೊಟ್ಟ ಮೇಲೆ ನಾನು ಎಲ್ಲರೂ ಕುಂಡ್ರಿಸಿ ಮಾಜಿ ಶಾಸಕರು, ಪಕ್ಷದ ಮಹಿಳಾ ಘಟಕ ಅಧ್ಯಕ್ಷರು, ನಮ್ಮ ಹಿರಿಯರು, ಪೇರೂರವರು ಎಲ್ಲರೂ
ಇವತ್ತು ನಮ್ಮ ಪಕ್ಷಕ್ಕೆ ಬದ್ದಿ ಮೇಡಮ್ ಅವರು ಸೇರ್ಪಡೆ ಆಗಿದ್ದಾರೆ. ಈಗ ಅನೇಕರು ಪಕ್ಷಕ್ಕೆ ಸೇರ್ಪಡೆ ಹೊಸ ಯುವಕರು ಬರ್ತಾ ಇದ್ದಾರೆ. ಅದರಲ್ಲೂ ಅಲ್ಪಸಂಖ್ಯಾತ ಯುವಕರು ಜನತಾದಳನೇ ಇರಲಿ ಅನ್ನುವಂಥ ಸ್ಟೇಜ್ನಾಗ ನಾವು ಬರ್ತಾ ಇದ್ದಾರೆ. ಎಲ್ಲರೂ ಇವತ್ತು ಎಲ್ಲ ಸಮಾಜದ ಬೆಂಬಲ ಈ ಜನತಾದಳಕ್ಕೆ ಕುಮಾರಸ್ವಾಮಿ ಅವರಿಗೆ ಬರುವಂಥ ಲಕ್ಷಣ ಕಾಣಕತ್ತೇವೆ. ಅದಕ್ಕೆ ಶೀಘ್ರದಲ್ಲೇ ಶಂಕರಪ್ಪ ಅವರು ನನಗೂ ಅವಕಾಶ ಕೊಡ್ರಿ ಅಂತಾರೆ. ಪೆರೂರ್ ಅವರು ಹಿರಿಯರು ಅದಾರ, ಅವ್ರಿಗೂ ನಾವು ಏನು ಜವಾಬ್ದಾರಿ ಕೊಡ್ಬೇಕಂತ ವಿಚಾರ ಮಾಡಕತ್ತೀವಿ. ಅದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ಇದ್ದಾರೆ ಪಕ್ಷದ ಮುಖಂಡರುಗಳು, ಅವರೆಲ್ಲರಿಗೂ ಜವಾಬ್ದಾರಿ ಕೊಟ್ಟು ಈ ಪಕ್ಷ ಸದೃಢವಾಗಿ ಮಾಡಕ್ಕೆ ನಾವು ಈ ಕಾರ್ಯಕ್ರಮ